ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ಪ್ರೋಟೀನ್ ರಿಚ್ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು 1 ಕಪ್ ಅನ್ಪಾಲಿಷ್ಡ್ ರಾಜ್ಮಾ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಕಪ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅದು ಎರಡನ್ನೂ ಈಕ್ವಲ್ ಪೋರ್ಷನಲ್ಲಿ ತೊಗೊಂಡು ಓವರ್ ನೈಟ್ ಸೋಕ್ ಮಾಡಬೇಕು. ನೀರನ್ನು ನೆನೆಸೋದ್ರಿಂದ ಕಾಳುಗಳು ಬೇಗ ಸೋಕ್ ಆಗಿರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಕೂಗಿಸ್ಕೋಬೋದು. ನಾನೀಗ ನೀರು ಆ್ಯಡ್ ಮಾಡ್ತಿದ್ದೀನಿ ಕಾಳುಗಳಿಗೆ. ನೆಕ್ಸ್ಟ್ ಡೇ ನೀವು ನೋಡ್ಬೋದು ಕಾಳುಗಳೆಲ್ಲ ಸೋಕ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ. ನಾನು ಓವರ್ ನೈಟೇ ಸೋಕ್ ಮಾಡ್ತೀನಿ, ಸೊ ದಟ್ ಬೆಳಗ್ಗೆ ಎದ್ದಿದ ತಕ್ಷಣ ನಂಗೆ ಈಸಿ ಆಗುತ್ತೆ ಅಂತ. ಕಾಳುಗಳನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಬಿಡೋಣ. ಅದೇ ನೀರು ಏನು ಸೋಕ್ ಮಾಡಿರ್ತೀವಿ ಅದೇ ನೀರು ಆ್ಯಡ್ ಮಾಡಿಕೊಂಡು, ಹಾಗೆ ಎಷ್ಟು ಬೇಕು ಸಾಲ್ಟ್ ಈಗಲೇ ಹಾಕ್ಕೊಂಡ್ರೆ ಕಾಳುಗಳೆಲ್ಲ ಉಪ್ಪು ಹಿಡಿಯುತ್ತೆ. ಹಾಗಾಗಿ ನಾನು ಈಗಲೇ ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ 1 ವಿಷಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಸಾಲ್ಟ್ ಆಮೇಲೂ ಹಾಕ್ಕೋಬೋದು, ಟೇಸ್ಟ್ ನೋಡಿಕೊಂಡು. ನೆಸೆಸಿಟಿ ಇದ್ದರೆ ಸಾಲ್ಟ್ ಹಾಕ್ಕೋಬೋದು. ವಿಸಿಲ್ ಆಯಿತು. ಪಕ್ಕದಲ್ಲೇ ನಾನು ಸೌತೆಕಾಯಿನ ಪೀಲ್ ಮಾಡಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ಸೊ ದಟ್ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ಕ್ಯಾರೆಟು ಕೂಡ ನಾನು ಸಿಪ್ಪೆನ ಹೊರ್ಕೊಂಡು ತುರ್ಕೋತಿದ್ದೀನಿ, ಗ್ರೇಟ್ ಮಾಡ್ಕೊತಿದ್ದೀನಿ. ಸೊ ದಟ್ ಚೆನ್ನಾಗಿರುತ್ತೆ ಅಂತ, ಸಣ್ಣದಾಗಿ ಸಿಗುತ್ತೆ ಕ್ಯಾರೆಟು ಅಂತ. ಸೊ ಇದು ವೆರಿ ಹೆಲ್ದಿ ಇರೋದ್ರಿಂದ ಕ್ಯಾರೆಟ್ ಆಗಲಿ ಕುಕುಂಬರ್ ಆಗಲಿ ಎಷ್ಟು ವಿಟಮಿನ್ ರಿಚ್ ಇರುತ್ತೆ ಅಲ್ವಾ, ಹಾಗಾಗಿ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ, ಬೋರಿಂಗ್ ಆಗಿರಲ್ಲ. ಈಗ ದಿನ ಅದೇ ಮಾಡ್ಕೊಂಡು ತಿಂತಿದ್ರೆ ಬೋರ್ ಆಗುತ್ತೆ. ಹಾಗಾಗಿ ನೀವು ಈ ಥರ ಕಾಳುಗಳನ್ನ ಟ್ರೈ ಮಾಡ್ಬೋದು. ಕುಕ್ಕರ್ ವಿಷಿಲ್ ಆರಿದ್ಮೇಲೆ ಕಾಳುಗಳನ್ನೆಲ್ಲ ಬೌಲ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೇನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೌತೆಕಾಯಿ ಆ್ಯಂಡ್ ಕ್ಯಾರೆಟ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಎರಡೇ ಕಾಳು ಅಂತಲ್ಲ, ಇನ್ನೂ ನಾನು 4 ಟೈಪ್ಸ್ ಆಫ್ ಕಾಳು ಯೂಸ್ ಮಾಡ್ತೀನಿ. ರೆಡ್ ರಾಜ್ಮಾ ಹಾಗೆ ಹೆಸರು ಕಾಳು ಕೂಡ ಯೂಸ್ ಮಾಡ್ತೀನಿ. ಪೆಪ್ಪರ್ ಆ್ಯಡ್ ಮಾಡ್ತಿದ್ದೀನಿ. ಸಾಲ್ಟ್ ನೆಸೆಸಿಟಿ ಇದ್ದರೆ ಹಾಕ್ಕೋಬೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ. ನಾನು ಇನ್ನೂ 2 ಟೈಪ್ಸ್ ಆಫ್ ಕಾಳುಗಳಲ್ಲಿ ಈ ಸಲಾಡ್ನ ಮಾಡ್ತೀನಿ. ರೆಡ್ ರಾಜ್ಮಾ ಹಾಗೂ ಹೆಸರು ಕಾಳಲ್ಲೂ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಕ್ವಿಕ್, ಹೆಲ್ದಿ ಹಾಗೆ ಪ್ರೋಟೀನ್ ರಿಚ್ ಸಲಾಡ್ ರೆಡಿ. ಥ್ಯಾಂಕ್ ಯು ಎವ್ರಿವಾನ್.